ಮೋದಿಗೆ ಹಿಗ್ಗ ಮಗ ಉಗಿದು ಬಿಡ್ತಾರೆ ಪ್ರಕಾಶ್. ಉಗಿಸ್ಕೊಳ್ಳೋಂಥ ಕೆಲಸ ಮಾಡಿದ್ರೆ ಉಗಿಬೇಕು ಬಿಡನ್ರಿ. ಮನುಷ್ಯರನ್ನ ಮುಟ್ಕೊಳ್ದೆ ನಿಮ್ಗೆ ಏನಕ್ಕೆ ಬೇಕು ನಿಮಗೆ? ಯಾವ ದೇಶದ ಮಹಾರಾಜ ಒಂದು ಮೀಟಿಂಗ್ ಬಂದ್ರೆ ಅಷ್ಟು ಕೋಟಿ ಖರ್ಚು ಮಾಡಿದ್ಯಾ? ಅದಕ್ಕೆ ಸರ್ಕಾರಿ ಶಾಲೆಗಳಿಗೆ ಯಾಕೆ ಕಟ್ತಾ ಇಲ್ಲ ನೀವು? ಅದು ಯಾವ ದೊಡ್ಡ ನಾಯಕ ಅವನು ಒಳ್ಳೆ ಕಥೆ ಆಯ್ತಲ್ರಿ. ಕೆಲಸ ಮಾಡಿದ್ರೆ ನಾನು ಯಾಕೆ ಪ್ರಶ್ನೆ ಮಾಡಲಿ? ನಂಗೆ ಕೆಲಸ ಇಲ್ವೇ? ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ಒಂದಿಷ್ಟು ಕಾಡುವ ನೆನಪುಗಳಂತ ಇರ್ತವೆ ಸರ್. ತಪ್ಪಿಸಿರೋದು ಕೂಡ ಸರಿದಾರಿಗೆ ಹೇಳಿರ್ಬೋದು, ಆ ಕ್ಷಣದಲ್ಲಿ ದಾರಿ ತಪ್ಪಿದ್ದೀನಿ ಅನ್ಕೊಂಡಿರ್ಬೋದು, ಸರಿದಾರಿ ದೂಡಿರ್ಬೋದು. ನಾನು ಹಂಗೆ ನೋಡ್ತೇನೆ ಬದುಕನ್ನು. ಪದೇ ಪದೇ ಒಂದೇ ಪಕ್ಷನ ಟಾರ್ಗೆಟ್ ಮಾಡ್ತಾರೆ ಪ್ರಕಾಶ್. ಹೌದು, ಆಳೋ ಪಕ್ಷ ಯಾರೋ ಅವ್ರನ್ನೇ ಮಾಡ್ಬೇಕಲ್ಲ. ಯಾವುದೇ ಈ ಭಾರತದ ರಾಜಕಾರಣದಲ್ಲಿ ವಿರೋಧ ಪಕ್ಷಗಳಿಗೆಲ್ಲ ಆಳೋ ಪಕ್ಷ ಸೋಲುತ್ತೆ. ನಿಮ್ಮ ಜೊತೆಗಿರೋರೇ ಒಂದಿಷ್ಟು ಕೊಂಕು ಮಾತಾಡ್ಲಿ. ಅಲ್ಲ, ಪ್ರಕಾಶ್ ಏನು ಅರ್ಥ ಮಾಡ್ಕೊಂಡಿರೋ ಯಾಕೆ ಈಗ ಮಾತಾಡ್ತಾರೆ? ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತ ಆಯ್ತಾ? ಇದಕ್ಕೆಲ್ಲ ಟೈಮ್ ಹೆಂಗ್ ಹೊಂದಿಸ್ಕೊಳ್ತೀರಾ? ಇನ್ನೂ ಟೈಮ್ ಇದೆ ನನಗೆ ನಿಮ್ ಜೊತೆ ಕೂತ್ಕೊಂಡು ಮಾತಾಡ್ಬೇಕು. ಈಗ ಪ್ರಕಾಶ್ ರೈ ಅವರು ಇಷ್ಟು ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಏನು ಕೃಷಿ ಮಾಡಿದ್ರು, ರಂಗಭೂಮಿಯಿಂದ ಬಂದಂಥವ್ರು. ಸೊ ಈಗ ಒಂದು ಹೊಸ ಕಲ್ಪನೆಯ ಮೂಲಕ ಇನ್ನೂ ಒಂದು ಮಜಲನ್ನ ಬದಲಾಯಿಸ್ತಾ ಇದ್ದಾರೆ. ಇದೆಲ್ಲ ಓಕೆ ಸರ್. ಒಂದು ಸರಿ 35 ದಶಕ ಹೆಚ್ಚು ಕಮ್ಮಿ ನೀವು ಚಿತ್ರರಂಗಕ್ಕೆ ಅಂದ್ರೆ ಈ ಬಣ್ಣದ ಲೋಕಕ್ಕೆ ಬಂದು ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ಒಂದಿಷ್ಟು ಕಾಡುವ ನೆನಪುಗಳಂತ ಇರ್ತವೆ ಸರ್. ಅದು ಎಷ್ಟು ಆದ್ರೂ ಮರೆಯೋದಿಕ್ಕಾಗಲ್ಲ. ಹಂಗೆ ಕಳ್ಕೊಂಡಿದ್ದು, ಗಳಿಸಿದ್ದು ನೋಡಿ, ಅದೆಲ್ಲ ಪಾರ್ಟ್ ಆಫ್ ದ ಜರ್ನಿ. ಇಂಥ ಒಂದು ಅದ್ಭುತವಾದ ಶ್ರೀಮಂತಿಕೆ ಬಂದ್ಮೇಲೆ ಈ ದಾರಿಗೆ ಹಂಗೆ ನಡ್ಕೊಂಡ್ ಬರ್ಬೇಕು. ಒಂದು ಕಲ್ಲಿರುತ್ತೆ, ಅದು ಇಮಿಡಿಯೇಟ್ಲಿ ಶಿಲ್ಪ ಆಗ್ಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ಹುಳಿ ಏಟುಗಳನ್ನು ತಿಂದು ನುಂಗಿದ್ರೇನೆ ಅದು ಶಿಲ್ಪ ಆಗೋದು. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಎಲ್ಲವೂ ಬಹಳ ಅದ್ಭುತವಾದ. ನಮ್ಮ ದಾರಿಯನ್ನ ತಪ್ಪಿಸಿರೋದು ಕೂಡ ಸರಿದಾರಿಗೆ ಹೇಳಿರ್ಬೋದು, ಆ ಕ್ಷಣದಲ್ಲಿ ದಾರಿ ತಪ್ಪಿದ್ದೀನಿ ಅನ್ಕೊಂಡಿರ್ಬೋದು, ಅದು ಸರಿದಾರಿ ದೂಡಿರ್ಬೋದು. ನಾನು ಹಂಗೆ ನೋಡ್ತೇನೆ ಬದುಕನ್ನ. ಹಿಂತಿರುಗಿ ನೋಡೋದೇ ಇಲ್ಲ, ನಾನು ಬೇಕಾಗಿಲ್ಲ ಅಂತೀನಿ ನಾನು. ಅಲ್ಲ, ನೀವು ಬದುಕನ್ನ ಅದ್ಭುತವಾಗಿ ಪ್ರೀತಿಸೋರು, ರಂಗ ಭೂಮಿನೂ ಅಷ್ಟೇ ಅದ್ಭುತವಾಗಿ ಹಬ್ಕೊಂಡಿರೋರು. ಈಗಲೂ ಕೂಡ ಅದು ಬೇರೆಯವ್ರಿಗೂ ಕೂಡ ತಪ್ಕೊಬೇಕು ಅನ್ನೋ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ತಿರುಗಿ ನೋಡಿದ್ರೆ 35 ವರ್ಷ ಅಂತೀರಿ ನೀವು. ಹೌದು ಸರ್. ಮುಂದೆ ನೋಡಿದ್ರೆ ಒಂದು 15 ವರ್ಷ ಇರ್ಬೋದು ನನಗೆ. ಅದನ್ನ ಅರ್ಥವಾಗಿ ಬದುಕೋಣ ಅಂತ. ಕಲಾವಿದನಿಗೆ 15 ವರ್ಷ ನಾವು ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಲ್ಲ. ಒಂದು 70-75 ವರ್ಷಕ್ಕೆ ಬದುಕ್ತೀವಿ ಅನ್ಕೊಳ್ಳಿ ನೀವು. ಸೊ ಉಳಿದಿರೋದೆಷ್ಟು? ಇಷ್ಯ ಅನುಭವದಿಂದ ಅದನ್ನು ನಾವು ಅರ್ಥಗರ್ಭಿತ ಮಾಡದೇ ಇದ್ರೆ, ಅದನ್ನೊಂದು ಮೀನಿಂಗ್ಫುಲ್ ಮಾಡದಿದ್ರೆ, ಇಷ್ಟು ಒಂದು ಸಮಾಜ ಬೆಳೆಸಿದ್ದು ತಪ್ಪಾಗೋಗುತ್ತಲ್ಲ. ಒಬ್ಬ ನಟನೋ, ಒಬ್ಬ ಕಲಾವಿದನೋ, ಒಬ್ಬ ವ್ಯಕ್ತಿಯೋ ಕೇವಲ ಅವನ ಪ್ರತಿಭೆಯಿಂದ ಬೆಳೆಯೋದಿಲ್ಲ. ಅದು ಜನರ ಪ್ರೀತಿಯಿಂದ ಮತ್ತು ಅವರು ನಿನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಅದನ್ನು ತಿರುಗಿಕೊಳ್ಳೋದು ತುಂಬಾ ಮುಖ್ಯ. ಕೆಲವರು ವಿನಾಕಾರಣ ಟೀಕೆ ಮಾಡ್ತಾರೆ ಅಂತ ನಾನು ಆಗ್ಲೇ ಹೇಳಿದೆ. ಪ್ರಕಾಶ್ ರೈ ಅವರ ಕೆಲವು ಸಿದ್ಧಾಂತಗಳು, ನಿಲುವುಗಳನ್ನ ಯಾಕೆ ಅವರು ಟೀಕೆ ಮಾಡ್ತಾರೆ? ಇರ್ಲಿ, ಅಂದ್ರೆ ಭಿನ್ನಾಭಿಪ್ರಾಯ ಇರಬೇಕು, ತಪ್ಪಿಲ್ಲ. ಭಿನ್ನಾಭಿಪ್ರಾಯ ಇರಬೇಕು, ಇಬ್ರು ಟೀಕೆ ಮಾಡ್ಕೊಂಡು ಮಾತಾಡೋಣ. ಯಾರು ಒಬ್ರು ಕನ್ವಿನ್ಸ್ ಆಗ್ಬೇಕಲ್ಲ. ನಿಮಗೆ ಅರ್ಥ ಆಗದ ಅವ್ರಿಗೆ ಯಾಕೆ ಅರ್ಥ ಆಗಲ್ಲ? ಆಗತ್ತೆ, ಟೈಮ್ ಎಲ್ರಿಗೂ ಒಂದೇ ಸಲ ಹಿಂಗಾಗುತ್ತೆ. ಕೆಲವು ಸಲ ನನಗೂ ಅರ್ಥ ಆಗದೆ ಇರ್ಬೋದು, ಕೆಲವು ಅಲ್ವಾ. ಅವ್ನು ನಾನು ಹೇಳಿದ್ರೆ ಅಪಾರ್ಥ ಮಾಡ್ಕೊಂಡಿರ್ಬೋದು. ಅದನ್ನ ಸರಿದಿದ್ದು ಕೆಲಸನ ನಂದೇ ಅಲ್ವಾ. ವಿನಾಕಾರಣ ಟೀಕೆ ಮಾಡೋರು ಅಥವಾ ತುಂಬಾ ನಂಬಿ ಟೀಕೆ ಮಾಡೋರು ಎರಡು ಕಾಣಿಸ್ತಾ ಇದೆ ನನಗೆ. ಕಲಾವಿದರಿಗೆ ರಾಜಕೀಯ ಅನ್ನೋದು ಬೇಡ, ಬೇಕು. ರಾಜಕಾರಣ ಅನ್ನೋದು ಬರೀ ಕಲಾವಿದ ಅಲ್ಲ, ಯಾರೇ ಆಗಲಿ. ನೀವು ಮನೆಯಿಂದ ಕಾಲು ಹೊರಗಡೆ ಇಟ್ಟ ತಕ್ಷಣ ರಾಜಕಾರಣ. ನಿನ್ನ ದೇಶ ಅದು. ಬೆಂಕಿ ಪಟ್ಟಣ ತಗೊಳ್ಬೇಕಾದ್ರೂ ಟ್ಯಾಕ್ಸ್ ಕಟ್ತಿದ್ಯಾ ದೇಶಕ್ಕೆ? ಒಂದು ಬೆಂಕಿ ಪಟ್ಟಣ ತಗೊಂಡ್ರು, ಒಂದು ಅಕ್ಕಿ ತಗೊಂಡ್ರು, ಒಂದು ಬಸ್ ಹತ್ತಿದ್ರು, 1 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡ್ರು ನಿನ್ ದೇಶಕ್ಕೆ ದುಡ್ಡು ಕೊಡ್ತಾ ಇದೀಯಾ? ನಿನ್ ದೇಶ ಇದು. ನಿನ್ ದುಡ್ಡು ಏನಾಗ್ತಿದೆ? ನಿನ್ನ ದೇಶನ ನೀನ್ ಮಾಡ್ತಿರೋ ಸ್ಯಾಕ್ರಿಫೈಸ್ ಇಂದ ಏನು ಕರೆಯ ಕಟ್ತಾ ಇದಾರಾ ಇಲ್ವಾ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ಪ್ರಶ್ನಿಸೋ ಜವಾಬ್ದಾರಿ ನಿಂದು. ಪದೇ ಪದೇ ಒಂದೇ ಪಕ್ಷನ ಟಾರ್ಗೆಟ್ ಮಾಡ್ತಾರೆ ಪ್ರಕಾಶ್. ಹೌದು, ಆಳೋ ಪಕ್ಷ ಯಾರೋ ಅವ್ರನ್ನೇ ಮಾಡ್ಬೇಕಲ್ಲ. ಈಗ ಕಾಂಗ್ರೆಸ್ ಆಳ್ತಾ ಇದೆ ಕರ್ನಾಟಕದಲ್ಲಿ. ಮಾಡಿದ್ವಲ್ಲ, ಮೊನ್ನೆ ಹೋಗಿದ್ವಲ್ಲ ಅವ್ರಿಗೆ. ಏನ್ ನಡೀತಿದೆ ಮೂಡಗಳಲ್ಲಿ? ಏನ್ ನಡೀತಿದೆ? ಶಾಲಾ ಮಕ್ಕಳಿಗೆ, ಅಂಗನವಾಡಿ ಕಾರ್ಯಕರ್ತರು ಯಾಕೆ ಸಂಬಳ ಕಮ್ಮಿ ಮಾಡ್ತಿದ್ದೀರಿ ನೀವು? ಯಾಕೆ ಕೊಡ್ತಾ ಇಲ್ಲ? ಮೊನ್ನೆ ಯಾರು ಕೇಳೋದವಲ್ಲ ನೀವು. ಬರೀ ಈ ದರ್ಶನ್ ಪರ್ಸೆಂಟ್ ಇದನ್ನ ಯಾಕೆ ಮಾತಾಡ್ತಿದ್ದೀರಿ? ನಾವು ಇದನ್ನು ಮಾತಾಡೋಣ. ಬಿಸಿ ಊಟ ಮಹಿಳೆಯರಿಗೆ 3,000 ರೂಪಾಯಿ ಸಂಬಳ ಕೊಡ್ತೀರಿ, ನೀವು ಸರ್ಕಾರ ಬಂದಿರಿ, ಯಾಕೆ ಕೊಟ್ಟಿಲ್ಲ? ಮಾತಾಡಿದ್ರಿ. ಯಾಕಂದ್ರೆ ಅವ್ರು ಅದು ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಅಷ್ಟೇ. ನಮ್ಗೆ ನಾವ್ ಯಾವ ಪಕ್ಷದವರು ಅಲ್ವಲ್ರಿ. ನಿಜ ಸರ್, ನಾವ್ ಯಾವ ಪಕ್ಷದವರು ಅಲ್ಲ. ಮೊನ್ನೆ ಯಾವ್ದೋ ಒಂದು ವೇದಿಕೆಯಲ್ಲಿ ಕೂತಿದ್ದಾಗ ಹೇಳಿದೆ, ನೋಡಿ ನೀವು ಗೆದ್ದಿಲ್ಲ, ಅವ್ರು ಸೋತಿದ್ದಾರೆ. ಯಾವುದೇ ಈ ಭಾರತದ ರಾಜಕಾರಣದಲ್ಲಿ ವಿರೋಧ ಪಕ್ಷಗಳಿಗೆಲ್ಲ ಆಳೋ ಪಕ್ಷ ಸೋಲುತ್ತೆ. ನೀನ್ ಗೆದ್ದ ಮೇಲೆ ಸೋಲೋ ಜವಾಬ್ದಾರಿ ಸರದಿ ನಿಂದು. ನೆಕ್ಸ್ಟ್ ಸೋಲ್ದೇ ಇರೋ ಕೆಲಸ ಮಾಡಿದ್ರೆ ಸೋಲಲ್ಲ. ನಿಮ್ಮ ಕೆಲವು ನಿಲುವುಗಳ ಬಗ್ಗೆ, ನಿಮ್ಮ ಸಿದ್ಧಾಂತಗಳ ಬಗ್ಗೆ, ಮತ್ತೆ ನಿಮ್ಮ ಸ್ಟ್ಯಾಂಡ್ ಏನಿದೆ ಅದ್ರ ಬಗ್ಗೆ ನಿಮ್ಮ ಜೊತೆಗಿರೋರೇ ಒಂದಿಷ್ಟು ಕೊಂಕು ಮಾತಾಡ್ಲಿ. ಅಲ್ಲ, ಪ್ರಕಾಶ್ ಏನು ಅರ್ಥ ಮಾಡ್ಕೊಂಡಿರೋ ಯಾಕೆ ಈಗ ಮಾತಾಡ್ತಾರೆ? ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತ ಆಯ್ತಲ್ಲ.
ಓಕೆ, ಇಷ್ಟು ವರ್ಷಗಳ ಕಾಲ ಇರ್ಬೋದು ಅಲ್ಲ, ಯಾಕೆ ಹಂಗಾಗಲ್ಲ? ಒಂದು ಗಂಡ ಹೆಂಡತಿ ಮಧ್ಯಾಹ್ನ, ಅಪ್ಪ ಮಗನ ಮಧ್ಯಾಹ್ನ ಇಷ್ಟು ವರ್ಷಗಳಿದ್ದು ಕೂಡ ಅಪಾರ್ಥಗಳು ನಡೆಯಲ್ವೇ? ಡಿವೋರ್ಸ್ಗಳೇ ಆಗ್ತವೆ ಅಲ್ವಾ? ಎಸ್ ಸರ್, ಎಸ್ ಸರ್. ಇಟ್ಸ್ ಓಕೆ, ಇಟ್ ಈಸ್ ಓಕೆ. ನಾವ್ ಎಲ್ಲರನ್ನು ನೋಡಿ, ನಮಗ್ ಪ್ರೀತಿಯಿಂದ ಗೆಲ್ಲಬೇಕಪ್ಪ, ಸಹನೆಯಿಂದ ಇರ್ಬೇಕು ನಾವು. ವಿ ಆರ್ ನಾಟ್ ಹಿಯರ್ ಟು ಹೇಟ್. ಪ್ರಕಾಶ್ ರಾಜ್ ಇವೆಲ್ಲದರ ಹೊರತಾಗಿ ರಾಜಕಾರಣಕ್ಕೆ ಬಂದ್ರೆ ಮೊದಲ ಸ್ಟೆಪ್ ಏನಾಗಿರುತ್ತೆ? ನಾನು ರಾಜಕಾರಣದಲ್ಲಿ ಇದ್ದೀನಲ್ಲ. ಅಲ್ಲ, ಬಂದರೆ ಮೇನ್ ಸ್ಟ್ರೀಮ್ ಬಂದು ನಿಂತ್ಕೊಂಡು ನನಗೆ ಅಧಿಕಾರ ಸಿಗ್ತಾರೆ, ಈಗ ಬೇಡ ಅಂದ್ರೆ ಅದಕ್ಕೆ ಟೈಮ್ ಇಲ್ಲ. ಒಂದು ಪ್ರಯತ್ನ ಮಾಡಿದ್ವಿ, ಈಗ ಅದಕ್ಕಿಂತ ಇದು ಬೆಟರ್ ಅನಿಸ್ತಾ ಇದೆ. ಒಂದು ನಿರಂತರವಾದ ವಿರೋಧ ಪಕ್ಷ ಆಗಿರೋದು, ಜನರ ಧ್ವನಿ ಆಗಿರೋದು ಬೆಟರ್ ಅಂತ. ಕಿತ್ತಾಟಗಳ ನಡುವೆ ಹಂಗಲ್ಲ, ಜನಗಳ ನಡುವೆ ಬೇಡ ಅಂತ. ಇದೂ ಮುಖ್ಯ ಅಂತೀನಿ ನಾನು. ಓಕೆ, ಇದೂ ರಾಜಕಾರಣ. ಇಲ್ಲೂ ರಾಜಕಾರಣ, ಇಲ್ಲೂ ಕೆಲವರು ಇರ್ಬೇಕು. ಈ ಮೂಲಕ ರಾಜಕಾರಣ ವಿರೋಧ ಪಕ್ಷದಲ್ಲಿ ಯಾವಾಗಲೂ ಇರ್ಬೇಕು ಜನ, ಬರೀ ಆಳೋ ಪಕ್ಷದಲ್ಲಿ ಇರೋದಲ್ಲ. ಓಕೆ, ಹಾಗಾದ್ರೆ ಈಗ ನೀವು ವಿರೋಧ ಪಕ್ಷದಲ್ಲೇ ಇರುವಂತವ್ರು? ನಿರಂತರವಾದ ವಿರೋಧ ಪಕ್ಷ ನಾನು, ಯಾರೇ ಬಂದ್ರು. ಪ್ರಜೆಗಳು ಯಾವಾಗಲೂ ನಿರಂತರವಾದ ವಿರೋಧ ಪಕ್ಷ, ಕಲಾವಿದರು ಯಾವಾಗಲೂ ನಿರಂತರವಾದ ವಿರೋಧ ಪಕ್ಷ. ಆಡಳಿತ ಯಾಕೆ ನಡೆಸಬಾರ್ದು ಅಂತ? ಆಡಳಿತ ನಡೆಸೋದು ಪ್ರಶ್ನೆ ಮಾಡೋಣ ಮೊದಲು. ಆಡಳಿತ ಅಲ್ಲ, ನಿಮ್ಗೆ ಹಂಗೆ ಅನಿಸ್ತಿದೆ, ನನಗೆ ಹಿಂಗೆ ಅನಿಸ್ತಿದೆ, ಮತ್ತೆ ನನ್ನನ್ನು ಯಾಕೆ ಫೋರ್ಸ್ ಮಾಡ್ತಿದ್ದೀರಿ? ನನ್ನಿಂದ ಯಾವುದು ಸಾಧ್ಯನೋ ಅದನ್ನ ಮಾಡ್ತೀನಿ. ನನ್ನಿಂದ ಇದು ಸಾಧ್ಯ, ಇದನ್ನು ಚೆನ್ನಾಗಿ ಮಾಡಬಲ್ಲೆ ನಾನು. ಈ ಮೂಲಕನೇ ಇದು ಮುಖ್ಯ ಅನಿಸ್ತಿದೆ ನಾನು. ಎಲ್ಲ ಸರಿ ಸರ್. ಪದೇ ಪದೇ ಯಾವ್ದೋ ಒಂದು ಪೋಸ್ಟರ್ ಹಾಕಿದ ತಕ್ಷಣ ಮೋದಿಗೆ ಹಿಗ್ಗಾಮುಗ್ಗ ಉಗಿದು ಬಿಡ್ತಾರೆ ಪ್ರಕಾಶ್ ರಾಯ್. ಹೋಗಿದ್ದೀನಿ, ಯಾಕೆ ಅಂತ? ಉಗಿಸ್ಕೊಳ್ಳೋಂತ ಕೆಲಸ ಮಾಡೋರು ಉಗಿಬೇಕು ಬಿಡನ್ರಿ. ಮೆರವಣಿಗೆ ಮಾಡೋದು ಉಗಿಸ್ಕೊಳ್ಳೋಂತ. ಹೌದು, ನೀವ್ ಏನಕ್ಕೆ ಬರ್ತಿದ್ರಿ ಇಲ್ಲಿ ದೇಶಕ್ಕೆ? ನಿಮ್ ಎಂಪಿಗಳೆಲ್ಲ ಬಂದ್ಬಿಟ್ಟು ನಿಮ್ಗೆ ಹಾರಾಕಕ್ಕೆ ಕರ್ಕೊಂಡ್ಬಂದಿದ್ದೀರಾ? ಮನುಷ್ಯರನ್ನ ಮುಟ್ಕೊಳ್ದೆ ನಿಮ್ಗೆ ಏನಕ್ಕೆ ಬೇಕು? ನಿನಗೆ ಯಾವ ದೇಶದ ಮಹಾರಾಜ ನೀನು? ಅಷ್ಟು ದುಡ್ಡನ್ನ ಒಂದು ಮೀಟಿಂಗ್ ಬಂದ್ರೆ ಅಷ್ಟು ಕೋಟಿ ಖರ್ಚು ಮಾಡ್ತೀಯಾ? ಅದು ಸರ್ಕಾರಿ ಶಾಲೆಗಳಿಗೆ ಯಾಕೆ ಕಟ್ತಾ ಇಲ್ಲ ನೀನು? ಮಣಿಪುರಕ್ಕೆ ಯಾಕೆ ಹೋಗ್ತಾ ಇಲ್ಲ ನೀನು? ಕರೆಕ್ಟ್, ಎಲ್ಲರೂ ಧ್ವನಿ ಇತ್ತು ಸರ್ ಅಲ್ವಾ? ಪಾಪ ರಜ್ಲಸ್ ನಿಮ್ ಪಕ್ಷದ ನಾವು ಯಾಕೆ ಕಿತ್ತಾಗ್ತಿಲ್ಲ ನೀನು? ಎಲ್ಲೂ ಕೂಡ ಮೋದಿ ಮೀಡಿಯಾ ಮುಂದೆ ಕಾಣಿಸಲ್ಲ. ಯಾಕೆ ಅಂದ್ರೆ ಅದ್ರ ಪ್ರಶ್ನೆ ಕೇಳಬಾರ್ದು ಅಂದ್ರೆ ಹೆಂಗಂದ್ರಿ, ಅದು ಯಾವ ದೊಡ್ಡ ನಾಯಕ ಅವನು? ಒಳ್ಳೆ ಕಥೆ ಆಯ್ತಲ್ರಿ. ಎಸ್ ಸರ್, ಅಲ್ವಾ? ಸರಿಯಾಗಿಲ್ಲ ಅಂದ್ರೆ ಸರಿ ಪ್ರಶ್ನೆ ಮಾಡ್ತೀನಪ್ಪ, ಮಾಡ್ಬೇಕಪ್ಪ. ಪ್ರಶ್ನಾತೀತನಾದಂತ ಕೆಲಸ ಮಾಡು. ಯಾರು ಬೇಡ ಅಂದ್ರೆ ಮಣಿಪುರಕ್ಕೆ ಹೋಗು, ರೈತರ ಜೊತೆ ಕೂತ್ಕೋ. ರೈತರು ಅಷ್ಟು ವರ್ಷದಿಂದ ಕೇಳ್ತಾ ಇದಾರೆ ಮಿನಿಮಮ್ ಗ್ಯಾರಂಟಿ ಕೊಡು ಅಂತ, ನೀನು ಅವ್ರ ಮೇಲೆ ವಾಟರ್ ಬಾಂಬ್ ಬಿಡ್ತೀಯಾ? ಏನ್ ಮಾಡಿದ್ರಿ ಈಗ? ಊರಿಗೆ ಬಿಡ್ಲಿಲ್ಲ. ಹೌದು, ಎಲ್ಲೋದಪ್ಪ? ದೇವಸ್ಥಾನ ಕಟ್ಕೊಂಡು ಕುಂತೆ, ಆ ದೇವಸ್ಥಾನದ ಊರನ್ನ ನೀನು ಸೋಲ್ಸಿದ್ರು. ಅದು ಪ್ರಕಾಶ್ ರೈಗಿಂತ ಸ್ಟ್ರಾಂಗ್ ಆಗಿದಾರಲ್ವಾ ಅಲ್ಲಿ? ಕರೆಕ್ಟ್, ಪ್ರಕಾಶ್ ರೈ ಕಾಣಿಸ್ತಾ ಇದ್ದಾನೆ, ಜನ ಪ್ರಶ್ನಿಸ್ತಿದ್ದಾರೆ, ಜನ ಪ್ರಶ್ನಿಸ್ತಾ ಇದ್ದಾರೆ. ಬದ್ರಿನಾಥ್ನಲ್ಲಿ ಸೋತ್ರಿ, ಈಗ ಹೌದು, ಜನ ಪ್ರಶ್ನಿಸ್ತಾ ಇದ್ದಾರೆ. ಅಂತ ಮಹಾಪ್ರಭು ಹೋದ ಸಲ 4.5 ಲಕ್ಷ ಅಷ್ಟು ಓಟ್ ಅಂತರದಲ್ಲಿ ಗೆದ್ರೆ, ಈ ಸಲ ಬರೀ 1.5 ಲಕ್ಷ ಅಂತರದಲ್ಲಿ ಗೆದ್ರು. 3 ಲಕ್ಷ ಯಾಕೆ ಓಟ್ ಮಾಡ್ಲಿಲ್ಲ? ನಿನಗೆ ಅರ್ಥ ಆಗ್ಬೇಕೋ ಬೇಡ ಅಂತಿದ್ದೀನಿ ನಾನು. ಸೋಲು ಗೆಲ್ವಾ ಇರೋದು, ನಿನಗೆ ಅದು ಜನರ ಪ್ರತಿರೋಧ ಇದೆ ಅನ್ನೋದು ಅರ್ಥ ಆಗ್ಬೇಕೋ ಬೇಡ. ರಾಜಕಾರಣದಲ್ಲಿ ಎಲ್ಲವೂ ಸರಿ ಇರಲ್ಲ, ಎಲ್ಲವೂ ಸರಿ ಇರುತ್ತೆ. ಹಂಗಲ್ಲ, ನಾವು ಸ್ಟೇಟ್ಮೆಂಟ್ಗಳು ಬಿಡೋದು ಬೇಡ. ಪ್ರಶ್ನೆ ಮಾಡಬಾರ್ದು, ಪ್ರಶ್ನೆ ಮಾಡಿ. ನೀವು ತಪ್ಪು ಮಾಡಿದ್ರು ಪ್ರಶ್ನೆ ಮಾಡಿ. ಕೆಲಸ ಮಾಡಿದ್ರೆ ನಾನು ಯಾಕೆ ಪ್ರಶ್ನೆ ಮಾಡಲಿ? ನಂಗೆ ಬೇರೆ ಕೆಲಸ ಇಲ್ವೇ? ನನಗೇನು ಮಗಳನ್ನ ಕೊಟ್ಟು ಮಾವಾನೆ ಇಲ್ಲ ಆಸ್ತಿ ಕೊಟ್ಟ ತಗಾದೇನಾರು ಇದೆಯಾ ನಮ್ಮಿಬ್ಬರಿಗೆ? ಮತ್ತೆ ಇದೆಲ್ಲದರ ನಡುವೆ ಪ್ರಕಾಶ್ ರಾಯ್ ಸದ್ಯದಲ್ಲೇ ಒಂದಿಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಯಾರಿಗೂ ಗೊತ್ತಿರಲ್ಲ, ಅದು ಬೇಡ, ಯಾರಿಗೂ ಗೊತ್ತಿಲ್ಲ ಅದು. ಸೊ ನಾವು ಅದು ಹುಡುಕಿ, ಓ ಪ್ರಕಾಶ್ ರಾಯ್ ಅಂದ್ರೆ ಹೀಗ ಅನ್ನೋದು ಅರ್ಥ ಮಾಡ್ಕೊಂಡ್ವಿ. ಒಂದಿಷ್ಟು ಜನರಿಗೆ ಅದು ಅರ್ಥ ಆಗ್ತಿಲ್ಲ. ಎಲ್ಲ ಒಂದ್ ಕಡೆ ಒಂದು ದತ್ತು ಹಳ್ಳಿ ತಗೊಂಡಿದ್ದೆ, ಒಂದಲ್ಲ, ನಾನು ಸಾಕಷ್ಟು ಹಳ್ಳಿಗಳನ್ನು, ಶಾಲೆಗಳನ್ನು ಗೊತ್ತಾಗ್ಲಿ. ಯಾಕಂದ್ರೆ ಪ್ರಕಾಶ್ ನಮ್ಮ ಮನೆ, ನಾನು ಎಲ್ಲೇ ತೋಟ ಮಾಡೋದು ಪಕ್ಕದೂರು ನಂದೆ. ಎಸ್, ಈ ಶೆಟ್ಟಿಹಳ್ಳಿಯ ಶೆಟ್ಟಿಹಳ್ಳಿ ನಂದೇನೆ. ಇಲ್ಲಿ ಮಕ್ಕಳು ನನಗೇನೆ, ಅಲ್ಲಿ ಮನೆ ಬರ್ದ್ರೆ ಆ ಊರಿನ ದೇವಸ್ಥಾನ ನನಗೆ. ದೇವ್ರನ್ನ ನಂಬಲ್ಲ ಅಂತಾರೆ, ದೇವಸ್ಥಾನ ಕಟ್ಸೋದು ದುಡ್ಡು ಯಾಕೆ ಕೊಡ್ತಾನೆ ಪ್ರಕಾಶ್? ಅವ್ರ ನಂಬಿಕೆ ಅಲ್ವಾ? ಎಸ್, ಅವ್ರ ಪ್ರೀತಿ ನಂಬಿಕೆ. ಹೌದು, ದೇವಸ್ಥಾನಕ್ಕೂ ನಾನು ಅದನ್ನ ಪ್ರಶ್ನೆ ಮಾಡಲ್ಲ. ಅವ್ರ ಭಾವನೆಗಳು. ಚೆನ್ನೈನಲ್ಲಿ ಮನೆ ಇದೆ ಸಮುದ್ರದ ಪಕ್ಕದಲ್ಲಿ. ಆ ಪಕ್ಕದಲ್ಲಿರೋ ಅಷ್ಟು ಮೀನಿನ ಊರೇನಿದೆ ಸೆಮೆಂಜರಿ ಕೊಪ್ಪಮ್ಮು, ಅವ್ರು ಅಲ್ಲಿ ನನ್ಗೆ ಗಾರ್ಡೇ ಇಲ್ಲ, ಯಾಕಂದ್ರೆ ಅವರೇ ನನ್ನ ಗಾರ್ಡ್ಸ್. ಓಕೆ, ಈ ತರ ಕೆಲಸ ಎಷ್ಟು ಜನ ಮಕ್ಕಳಿಗೆ ಓದಿಸ್ತೀವಿ, ಮಾಡ್ತೀವಿ, ಎಲ್ಲ ಮಾಡ್ತೀವಿ ನಾವು. ಅದನ್ನ ಹೇಳ್ಕೊಳ್ಬೇಕಾಗಿಲ್ಲ. ಯಾವ್ದನ್ನ ಪ್ರಶ್ನೆ ಮಾಡೋಕೆ ಮಾತ್ರ ಪ್ರಶ್ನೆ ಮಾಡಲ್ಲ. ನೋಡಿ, ನನ್ನ ಬಗ್ಗೆ ತಿಳ್ಕೊಳ್ಬೇಕು, ಅವ್ರಿಗೆ ಇಂಟ್ರೆಸ್ಟ್ ಇರಲಿ. ನಾವೆಲ್ಲ PR ಎಲ್ಲ ಬೇಡ, ಸೆಲ್ಫಿ ತಗೊಳ್ಳೋರೆಲ್ಲ ಅವ್ರು ಮಹಾಪ್ರಭುಗಳಿದ್ದಾರೆ ಇರಲಿ. ಸೊ ಇದೆಲ್ಲದರ ನಡುವೆ ನೀವು ಬರೀ ರಂಗ ಚಟುವಟಿಕೆ ಅಂತ ಅಲ್ಲ, ಒಂದು ಸಾಮಾಜಿಕವಾಗಿ ಪರಿಣಾಮ ಬೀರುವಂಥ ಸಿನಿಮಾಗಳ ಬಗ್ಗೆನೂ ಕಾಳಜಿ ಇರುವಂಥದ್ದು. ಇತ್ತೀಚೆಗೆ ಒಂದು ಫೋಟೋ ಅಂತ ಸಿನಿಮಾ ಬಂತು. ಆ ಸಿನಿಮಾ ಬಗ್ಗೆ ತುಂಬಾ ಇಷ್ಟ ಆಯ್ತು. ಆ ಸಿನಿಮಾ ತುಂಬಾ ಕಳಕಳಿ ಇರುವ ಸಾಮಾಜಿಕ ಮೆಸೇಜ್ ಅನ್ನೋದಕ್ಕಿಂತ 20-22 ವರ್ಷದ ಮಕ್ಕಳು ಆತರ ಯೋಚನೆ ಮಾಡೋದ್ರಲ್ಲ, ಅವ್ರು ರಿಲೀಸ್ ಮಾಡಕ್ ತೊಂದರೆ ಕಷ್ಟಪಡ್ತಿದ್ರಲ್ಲ, ಆ ಪ್ರತಿಭೆಗಳಿಗೆ ಒಂಥರ
ಮನಸ್ಸಿಗೆ ನೋವಾಗಬಾರ್ದು, ನಂಬಿಕೆ ಕಳ್ಕೊಂಡ್ಬಿಡಬಾರ್ದು ಅಂತ ಆ ಲಾಸ್ ನಾನು ತಗೊಳ್ತೀನಿ ಕೊಡು, ನಾನು ಮಾಡ್ಕೊಡ್ತೀನಿ ಅಂತ ಮಾಡ್ತೀನಿ. ಈ ಥರದ ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಈಗ ಇನ್ನೊಂದಷ್ಟು 3 ಚಿಕ್ಕ ಚಿಕ್ಕ ಸಿನಿಮಾಗಳನ್ನು ಕೂಡ ಸದ್ಯದಲ್ಲಿ ನಾನು ಅನೌನ್ಸ್ ಮಾಡ್ತೇನೆ ಈ ವರ್ಷದ ಕೊನೆಯಲ್ಲಿ. ಹೌದು ಸರ್, ಡೈರೆಕ್ಷನ್ ಬಗ್ಗೆ ಡೈರೆಕ್ಟ್ ಮಾಡ್ತೀನಿ ಈ ವರ್ಷದ ಕೊನೆಯಲ್ಲಿ. ನಾನು ಸ್ವಲ್ಪ ಈ ಎಲ್ಲದರ ಮಧ್ಯೆ ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಬರಿತಾ ಇದ್ದೀನಿ. ಓಕೆ ಸರ್, ಎಲ್ಲ ಓಕೆ. ಒಂದು ಕಡೆ ನಟನೆ, ಒಂದು ಕಡೆ ರಂಗ ಚಟುವಟಿಕೆ, ಇನ್ನೊಂದು ಕಡೆಗೆ ನಿರ್ಮಾಣ, ಇನ್ನೊಂದು ಕಡೆಗೆ ಸಾಮಾಜಿಕ ಇದು, ಇನ್ನೊಂದು ಕಡೆಗೆ ಒಂದಿಷ್ಟು ಮಾತುಗಳ ಬಾಣಗಳನ್ನು ಬಿಡ್ತಾ ಇರ್ತಾರೆ. ಇದಕ್ಕೆಲ್ಲ ಟೈಮ್ ಹೆಂಗ್ ಹೊಂದಿಸ್ಕೊಳ್ತೀರಾ? ಇನ್ನೂ ಟೈಮ್ ಇದೆ ನನಗೆ ನಿಮ್ ಜೊತೆ ಕೂತ್ಕೊಂಡು ಮಾತಾಡೋದು. ಅದ್ಭುತ ಅದ್ಭುತ ಸರ್. ಸರ್, ಕೊನೆಯದಾಗಿ ಇವಿಷ್ಟು ಏನು ಕಾರ್ಯಕ್ರಮನ ಮಾಡ್ತಾ ಇದ್ದೀರಿ ನಿಮ್ಮ ನಿರ್ದಿಗಂತ ಸಲುವಾಗಿ, ಮುಂದಿನ ಧ್ಯೇಯೋದ್ದೇಶಗಳು ಹೇಗೆಲ್ಲ ಇರ್ಬೋದು ಅಂತ ಕಲ್ಪನೆ ಮಾಡ್ಕೊಂಡಿದ್ದೀರಾ ಸರ್? ಕಲ್ಪನೆ ಅಲ್ಲ, ಅದು ಫಾರ್ಮ್ಯಾಟ್ ನಡೀತಾ ಇದೆ. ಅದು ಕಟ್ತಾ ದಾರಿ ಓಪನ್ ಆಗ್ತಾ ಇದೆ. ಇನ್ನೊಂದಷ್ಟು ಆಲೋಚನೆಗಳು, ಇನ್ನೊಂದಷ್ಟು ಬೇರೆ ಬೇರೆ ಹಕ್ಕಿಗಳು ಬರ್ತಾ ಇದ್ದಾರೆ. ಅದು ಅದ್ರ ರೂಪ ಅದು ಪಡ್ಕೊಳ್ಳುತ್ತೆ. ಯಾಕಂದ್ರೆ ಅದಂದ್ರೆ ಒಂದು ಕಲ್ಲನ್ನ ಕೆತ್ತಾ ಇರ್ಬೇಕಾದ್ರೆ ಅದು ಒಂದು ಸ್ಕ್ವೇರ್ ಆಗತ್ತೆ, ಇನ್ನೊಂದಾಗತ್ತೆ. ಅದು ಸರ್ಕಲ್ ಆದ ತಕ್ಷಣ ಅದರಿಂದ ನಾವು ಓಡ್ಬೇಕು. ಅದು ತನ್ನ ಬೆಳವಣಿಗೆನ ಬೆಳ್ಕೊಂಡು ಹೋಗ್ಬಿಡೋದು. ಸರ್, ಎಲ್ಲ ಸರಿ ಭಾರತೀಯ ಚಿತ್ರರಂಗನೇ ಹಾಗೋ ಅಥವಾ ಬರೀ ಸ್ಯಾಂಡಲ್ವುಡ್ ಕಾಲಿವುಡ್ಗೆ ಅಷ್ಟೇ ಸೀಮಿತನೋ ಗೊತ್ತಿಲ್ಲ, ಚಿತ್ರರಂಗ ಚಟುವಟಿಕೆಯಿಂದ ತುಂಬಾ ಕುಗ್ಗೋಗಿದೆ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಹಲವಾರು. ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತಾನೋ ನಿಮ್ಮ ಪ್ರಕಾರ ಕಂಟೆಂಟ್ ಸಿನಿಮಾಗಳೇ ಇಲ್ಲ ಅಂತ? ಹೌದು, ಅಭಿರುಚಿ ಬೆಳೆಸ್ಕೊಂಡಿಲ್ಲ, ನಾವು ಕಳ್ಕೊಳ್ತಾ ಇದೀವಿ. ಅದರ ರಿಫ್ಲೆಕ್ಷನ್ ಹಾಗೆ ಆಗುತ್ತೆ. ಎಲ್ಲಿ ಯಾವಾಗ ನಿಂತು ನೀರಾಗುತ್ತೋ ಅಲ್ಲೇ ತಾನೇ ಪಾಚಿ ಕಟ್ಟೋದು. ಓಕೆ, ಹರಿಯೋ ಗುಣ ಇರಬೇಕು, ಹೊಸದಕ್ಕೆ ಸಾರ್ಥ ಕೊಡಬೇಕು ನಾವು. ಒಂದು ಅದು ಮತ್ತು ಪ್ರೇಕ್ಷಕರು ಕೂಡ ಅವರ ಅಭಿರುಚಿಯನ್ನು ಬೆಳೆಸ್ಕೊಳ್ಬೇಕು. ಇವತ್ತು ಎಕ್ಸ್ಪೋಜರ್ಗಳು ಜಾಸ್ತಿ ಆಗಿದೆ. ಸೊ ಇದು ಇಬ್ಬರೂ ಜವಾಬ್ದಾರಿ. ಅದು ನಮ್ಮ ಶಿಕ್ಷಣದ ಜವಾಬ್ದಾರಿ. ಯಾವ ವಿಲುಗಳ ವ್ಯಾಲ್ಯೂಸ್ಗಳನ್ನು ನಾವು ಕಲಿಸ್ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು, ಬರೀ ಒಬ್ಬರ ಮೇಲೆ ಹಾಕಕ್ಕಾಗಲ್ಲ. ಈ ಸಿನಿಮಾ ರಂಗದಲ್ಲಿ ಬೆಳವಣಿಗೆಗಳು ನೋಡ್ತಾ ಇದ್ರೆ ಯಾಕೆ ಸಿನಿಮಾದವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಗೊತ್ತಿಲ್ಲ. ಅದು ಕಣ್ಣು ಕಾಣಿಸ್ತಾರೆ. ಆ ಕಾರಣಕ್ಕೆ ಮನುಷ್ಯ ಇದ್ದ ಕಡೆ ಎಲ್ಲ ಸಿನಿಮಾದವ್ರ ಅಂತಷ್ಟ ಫೋಕಸ್ ಅಂತಾನೆ ಸರ್? ಹಂಗಲ್ಲ, ಮನುಷ್ಯ ಇದ್ದ ಕಡೆ ಎಲ್ಲ ಇರುತ್ತೆ. ಸಿನಿಮಾ ಅನ್ನೋದು ಒಂದು ಸ್ವಲ್ಪ ಕಾಣಿಸುತ್ತಲ್ಲ, ಹಂಗಾಗಿ ಅದು ಪರವಾಗಿಲ್ಲ. ಚೆನ್ನಾಗಿದೆ ಮಳೆ, ಎಂತ ಅದ್ಭುತವಾದಂತ ಮಳೆ ಅಂದ್ರೆ ಮಾತಿನ ಮಳೆ ಇಲ್ಲಿ ಶುರುವಾಯ್ತು. ಅಲ್ಲಿ ಆಕಾಶದಿಂದ ಜೋರು ಮಳೆ ಶುರುವಾಗಿದೆ. ಅದೇನಾಗ್ಲಿ, ಇವತ್ತು ಪ್ರಕಾಶ್ ರೈ ಅವರ ಒಂದು ಅದ್ಭುತ ತಾಣಕ್ಕೆ ನಾವು ಬಂದಿದ್ದೀವಿ. ತುಂಬಾ ಆತ್ಮೀಯವಾಗಿ ನಮ್ಮನ್ನ ಬರಮಾಡಿಕೊಂಡು ತುಂಬಾ ವರ್ಷಗಳ ನಂಟು ನಮ್ದು ಸರ್ದು. ಆದ್ರೂ ಕೂಡ ಇವತ್ತು ತುಂಬಾ ನಿರ್ಗಳವಾಗಿ ಮಾತಾಡಿದೆ. ಅಂದ್ರೆ ಅವ್ರ ಜೊತೆ ಮಾತಿ ಕೂತ್ಕೊಂಡ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಇವತ್ತೇ ಅಂತಲ್ಲ, ಯಾವತ್ತು ಕೂತ್ಕೊಂಡ್ರು ಅಷ್ಟೇನೆ. ಅವ್ರು ಎಲ್ಲರನ್ನು ಕೂಡ ಆತ್ಮೀಯವಾಗಿ ಪ್ರೀತಿಯಿಂದ ಗೆಳೆಯ ಥರನೇ ಕಾಣ್ತಾರೆ ಎಲ್ರೂ. ಅವರ ಈ ಒಂದು ಕಾರ್ಯಚಟುವಟಿಕೆ ಏನಿದೆ, ರಂಗಭೂಮಿಯ ಹಿನ್ನೆಲೆಯಿಂದ ಬಂದಂಥವ್ರಿಗೆ ಒಂದಿಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ. ಇಷ್ಟೊತ್ತು ಸರ್ ನಮ್ಮ ಜೊತೆಗೆ ಬಹಳತ್ ಮಾತಾಡಿದ್ರಿ ಕರ್ನಾಟಕ ಟಿವಿಗೆ. ಅಂದ್ರೆ ನಾನು ಹೇಳಿದೆ, ಹಿಂದೆ ಮುಂದೆ ನೋಡಿಲ್ಲ. ಅದು ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಜೊತೆ ಇಷ್ಟೊಂದು ಮಾತಾಡಿದ್ದಾರೆ ಸರ್. ಇಬ್ಬರಿಗೂ ಮಳೆ ಅಂದ್ರೆ ಸ್ವಲ್ಪ ನೆನಿಬೇಕು, ಹಾಗೆ ನಡೆಯೋದಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ನಿರ್ದಿಗಂತ ನಮ್ಮ ಕನಸು, ನಿಮ್ಮ ಆಶೀಸ್ಸುಗಳು ಮತ್ತು ನಿಮ್ಮ ಒಳ್ಳೆಯ ಹಾರೈಕೆ ನಮ್ಮ ಜೊತೆ ಇರಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರಕಾಶ್ ರಾಜ್ ಅವರ ಮಾತುಕತೆ. ಅದೇನೇ ಆಗಲಿ ನೋಡಿ, ಎಂತ ಒಳ್ಳೆಯ ಅದ್ಭುತವಾದ ವಾತಾವರಣದಲ್ಲಿ ಪ್ರಕಾಶ್ ಇದ್ದಾರೆ. ಹಿಂದೆ ನದಿ ಬರ್ತಾ ಇದೆ. ಇಲ್ಲೇ ಅವರ ಏನೋ ರಂಗ ಕಾರ್ಯಚಟುವಟಿಕೆ ನಡೆಯತಕ್ಕಂಥ ನಿರ್ದಿಗಂತ ತಾಣ ಇದು. ಸೊ ಈ ತಾಣಕ್ಕೆ ನಾವು ಇವತ್ತು ಭೇಟಿ ಕೊಟ್ವಿ. ಸುಮಾರು 1-2 ತಾಸು ಅವರ ಜೊತೆ ಮಾತುಕತೆ ನಡೀತು. ಒಟ್ಟಾರೆ ಒಂದು ಅದ್ಭುತವಾದಂಥ ವಾತಾವರಣದಲ್ಲಿ ಅವರೊಂದು ನಿರ್ದಿಗಂತ ಅನ್ನೋ ಒಂದು ರಂಗ ಚಟುವಟಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿಗೆ ಅದು 1 ವರ್ಷ ಕಳೆದಿದೆ. 1 ವರ್ಷದ ನಂತರ ಇನ್ನೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಅಂತೇಳಿ ಅವರು ಕೂಡ ಆಯ್ಸಿದ್ದಾರೆ. ಎಸ್, ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.